ನಾಳೆ ಅಂಗಾರಕ ಚೌತಿ ಇದೆ, ಅಂದರೆ ಮಂಗಳವಾರ ಬಂದಿರೋ ಚೌತಿ ಇದೆ. ಶ್ರಾವಣ ಮಾಸದಲ್ಲಿ ಬಂದಿರುವ ಈ ಮಂಗಳವಾರದ ಚೌತಿ ಅಂದರೆ ಅಂಗಾರಕ ಚೌತಿ ತುಂಬ ವಿಶಿಷ್ಟವಾದದ್ದು. ಈ ಚೌತಿಗಳಲ್ಲಿ ನಾವು ಮಾಡಬೇಕಾದ್ರೆ ನಾವು ಉಪವಾಸ ಇರ್ತು ಪೂಜೆ ಮಾಡ್ತೀವಿ, ಗಣೇಶನ ಪೂಜೆ ಮಾಡ್ತಿರ್ತೀವಿ. ಆದರೂ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಪೂಜೆಯ ಪೂರ್ಣ ಫಲವನ್ನು ಪಡೆದಿರಲ್ಲ. ಹಾಗಾದರೆ ಏನು ತಪ್ಪನ್ನ ಮಾಡ್ತಾ ಇದ್ದೀವಿ, ಏನು ಮಾಡಬೇಕು? ಮತ್ತು ಪೂಜೆ ಮಾಡದೇ ಇರೋರು ಕೂಡ, ಅಂದರೆ ಪೂಜೆ ಮಾಡ್ತಿರ್ತೀವಿ, ಉಪವಾಸ ಇರಲ್ಲ, ಆದರೂ ಕೂಡ ಫಲವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ನಾಳೆ ಚೌತಿ ಪೂಜೆಯನ್ನು ಮಾಡ್ತೀವಿ. ಕೆಲವೊಬ್ಬರು ಉಪವಾಸ ಇದ್ದು ಮಾಡ್ತಾರೆ, ಕೆಲವೊಬ್ಬರು ಉಪವಾಸ ಇಲ್ಲ ಬರೀ ಪೂಜೆ ಮಾಡ್ತಾರೆ. ಮಾಮೂಲಿ ಚೌತಿಗಿಂತ ನಾಳೆ ಬಂದಿರೋ ಮಂಗಳವಾರದ ಚೌತಿ ತುಂಬ ವಿಶೇಷವಾದದ್ದು. ನಾವು ಒಂದು ಮಂಗಳವಾರದ ಚೌತಿ ಉಪವಾಸ ಇದ್ದು ಮಾಡೋದು 21 ಚೌತಿಯನ್ನು ಮಾಡೋದಂತೂ ಪುಣ್ಯ ಫಲ ದೊರೆಯುತ್ತೆ. ಹಾಗಾಗಿ ಈ ಒಂದು ದಿನ ಸಾಧ್ಯವಾದಷ್ಟು ಉಪಹಾರ ಏನೂ ಸೇವಿಸದೆ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಉಪವಾಸ ಇದ್ದು ಮಾಡೋಕ್ಕಾಗಲ್ಲ ಅನ್ನೋರು ಹಾಲು, ನೀರು ಅಥವಾ ಯಾವುದಾದ್ರು ಜ್ಯೂಸ್, ಹಣ್ಣಿನ ರಸಗಳನ್ನ ಕುಡಿಬೋದು. ಇಲ್ಲ ಅದಾಗಲ್ಲ ಅಂದರೆ ಹಣ್ಣುಗಳನ್ನ ಸ್ವಲ್ಪ ತಿನ್ಕೊಂಡು ಇರ್ಬೋದು. ಆದರೆ ಹೊಟ್ಟೆ ತುಂಬ ತಿನ್ನಬಾರ್ದು, ಸ್ವಲ್ಪ ಆಗಿನ ಸುಸ್ತನ್ನು ನಿವಾರಿಸ್ಕೊಳ್ಳುವಷ್ಟು ಮಾತ್ರ ತಿನ್ನಬೇಕು. ಆನಂತರ ನಾವು ಪೂಜೆಯನ್ನು ಮಾಡಬೇಕು ಅಂದರೆ ಕೆಲವೊಬ್ಬರಿಗೆ ಅಷ್ಟು ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮಾಡಿ ನಾವು ಅಭಿಷೇಕ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸಂಜೆ ಪೂಜೆ ತುಂಬ ವಿಶೇಷ. ಬೆಳಗ್ಗೆಗಿಂತ ಸಂಜೆ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಸಂಜೆ ಅಂತೂ ಪೂಜೆ ಮಾಡಲೇಬೇಕು. ನಾವು ಬೆಳಿಗ್ಗೆ ಮಾಡ್ತೀವಿ ಅಂತ ಸಂಜೆ ಮಾಡೋದನ್ನು ನಿಲ್ಲಿಸಬಾರ್ದು. ಸಂಜೆನೂ ಕೂಡ ಗಣಪತಿಗೆ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕಪ್ಪ ಅಂದರೆ, ನಿಮಗೆ ಎಲ್ಲ ಮಾಡುತ್ತೀವಿ, ಸಂಕಲ್ಪ ಮಾಡಿ ಷೋಡೋಪಚಾರ ಪೂಜೆ ಮಾಡಿ ಅಭಿಷೇಕ ಮಾಡಿ ಎಲ್ಲ ಮಾಡ್ತೀವಿ ಅನ್ನೋರು ಮಾಡ್ಕೋಬೋದು. ನಾನಿವತ್ತು ಸರಳವಾಗಿ ಮಾಡ್ಕೊಳ್ಳುವಂಥ ಪೂಜೆಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಕೆಲಸಕ್ಕೆ ಹೋಗೋರು, ಆಫೀಸಲ್ಲಿರೋರು, ಮನೆಯಲ್ಲೇ ಗೃಹಿಣಿಯರು ಕೂಡ ಪೂರ್ಣವಾಗಿ ನಾವು ಷೋಡೋಪಚಾರ ಪೂಜೆ ಅಭಿಷೇಕ ಎಲ್ಲ ಮಾಡಿ ಮಾಡೋದಕ್ಕಾಗಲ್ಲ. ಅಂಥವರು ಏನು ಮಾಡಬೇಕಪ್ಪ ಅಂದರೆ, ಮನೆಯಲ್ಲಿ ಒಂದು ವಿಗ್ರಹ ಅಥವಾ ಫೋಟೋ ಇರುತ್ತೆ, ಅದನ್ನೇ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡ್ಬೋದು. ಅಥವಾ ನಿಮ್ಗೆ ಅದಿಲ್ಲ ಅಂದರೆ ಮನೆಯ ಹತ್ತಿರ ಯಾವುದಾದ್ರೂ ಹಸು ಇದ್ದರೆ ಹಸುವಿನ ಸಗಣಿಯನ್ನು ತೊಗೊಂಡು ಅದನ್ನು ಉಂಡೆ ಮಾಡಿ ಅದಕ್ಕೆ 21 ಗರಿಕೆಯನ್ನು ಸಿಕ್ಕಿಸಿ ಅದನ್ನು ಒಂದು ಎಲೆ ಮೇಲೆ ಅಥವಾ ತಟ್ಟೆಯ ಮೇಲೆ ಇಟ್ಟು ಅದನ್ನು ಗಣಪತಿಯಿಂದ ಪಿಳ್ಳಂಗೋವಿ ಅಂತ ಇಡ್ತೀವಲ್ಲ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ಇದು ತುಂಬ ಶ್ರೇಷ್ಠ, ಎಲ್ಲದಕ್ಕಿಂತಲೂ ತುಂಬ ಶ್ರೇಷ್ಠ. ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ಗಣಪತಿ ವಿಗ್ರಹಗಳು ಅದಕ್ಕೆ ಮಾಡ್ಬೋದು. ಯಾವುದು ಇಲ್ಲ ಅಂದರೆ ಈ ರೀತಿ ಮಾಡ್ಬೋದು. ಆನಂತರ ನೀವು ಅಷ್ಟೋತ್ತರಗಳನ್ನ ಹೇಳಬೇಕು. ಅಷ್ಟೋತ್ತರ ಹೇಳಕ್ಕೆ ಬರೋರು ಹೇಳ್ಬೋದು, ಅದು ಪುಸ್ತಕದಲ್ಲೂ ಸಿಗುತ್ತೆ, ಗೂಗಲ್ನಲ್ಲೂ ಸಿಗುತ್ತೆ, ನಿಮಗೆ ಹೇಳ್ಬೋದು. ಅಷ್ಟೋತ್ತರ ಬರಲ್ಲ ಅನ್ನೋರು ಅಷ್ಟೋತ್ತರವನ್ನು ಕೇಳಿದ್ರೂ ಸಾಕು, ಅದರ ಫಲ ಸಿಗುತ್ತೆ. ಆಮೇಲೆ ನಂತರ ನೀವು ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ಮೇಲೆ ಅದಕ್ಕೆ ಧೂಪ ದೀಪ ಎಲ್ಲನೂ ಮಾಡಬೇಕು. ಮತ್ತು ನೈವೇದ್ಯವಾಗಿ ಬಾಳೆಹಣ್ಣಾದರೂ ಇಡಿ ಅಥವಾ ಮನೆಯಲ್ಲಿ ದ್ರಾಕ್ಷಿ ಬಾದಾಮಿ ಇರುತ್ತಲ್ಲ ಅದನ್ನಾದರೂ ಇಡಿ, ಹಾಲು ಸಕ್ಕರೆ ಏನಾದರೂ ಇಡ್ಬೋದು. ಹಸಿ ಹಾಲು, ಕಾಯಿಸಿರೋ ಹಾಲಲ್ಲ, ಇದಿಷ್ಟನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನೀವು ಬೆಳಿಗ್ಗೆ ಇಟ್ಟಿರೋರು ಅದನ್ನು ತೆಗೆದು ಸಂಜೆಗೆ ಬೇರೆ ನೈವೇದ್ಯನ ಇಡಬೇಕಾಗತ್ತೆ. ಅಕಸ್ಮಾತ್ ನೀವು ಬೆಳಿಗ್ಗೆ ಹಾಲು ಸಕ್ಕರೆ ಇಟ್ಟಿದ್ದರೆ ಸಂಜೆನೂ ಹಾಲು ಸಕ್ಕರೆನೇ ಇಡ್ಬೋದು. ಆದರೆ ಅದನ್ನು ತೆಗೆದು ಬೆಳಿಗ್ಗೆ ಇಟ್ಟಿರೋದನ್ನ ತೆಗೆದು ಬೇರೆ ಹಾಲನ್ನು ಹಾಕಿ ಸಕ್ಕರೆಯನ್ನು ಹಾಕಿ ಇಡಬೇಕು. ಅಂದರೆ ಬೆಳಿಗ್ಗೆ ಬಾಳೆಹಣ್ಣು ಇಟ್ಟಿದ್ರೆ ಸಂಜೆನೂ ಅದನ್ನು ತೆಗೆದು ಬೇರೆ ಬಾಳೆಹಣ್ಣಿಟ್ಟು ಪೂಜೆ ಮಾಡಬೇಕಾಗತ್ತೆ. ಈ ರೀತಿ ಮಾಡಬೇಕು. ಆ ನಂತರ ಪೂಜೆ ಎಲ್ಲ ಆದ ನಂತರ ನಾವು ಕಥೆಯನ್ನು ಕೇಳಬೇಕು. ಪ್ರತಿ ತಿಂಗಳಿಗೂ ಒಂದೊಂದು ರೀತಿಯ ಕಥೆ ಇದೆ, ಆ ಕಥೆಯನ್ನು ಕೇಳಬೇಕಾಗತ್ತೆ. ಕಥೆ ಕೇಳಿದ್ರೂ ಕೂಡ ನಾವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲವನ್ನು ಪಡಿಬೋದು. ಆ ನಂತರ ಪೂಜೆ ಎಲ್ಲ ಆದಮೇಲೆ ಸಂಜೆ ಚಂದ್ರೋದಯ ಆಗೋವರೆಗೂ, ಅಂದರೆ ರಾತ್ರಿ ಚಂದ್ರ ಉದಯ ಆಗೋವರೆಗೂ ಹಸ್ದಿರಬೇಕು. ನಾವು ಹಸ್ದಿರೋರು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು 8 ಗಂಟೆ ಆಯಿತು ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ಕೋತಾರೆ. ಇಲ್ಲ, ರಾತ್ರಿ ಚಂದ್ರ ಉದಯ ಆಗೋವರೆಗೂ ಏನನ್ನೂ ಸೇವಿಸಬಾರ್ದು. ಚಂದ್ರ ಉದಯ ಆದ ನಂತರ ಮಾತ್ರ ಸೇವಿಸಬೇಕು. ಕೆಲವೊಬ್ರಿಗಾಗಲ್ಲ, ಈ ಕೆಲಸದ ಒತ್ತಡದಿಂದ ಕೆಲಸಕ್ಕೆ ಹೋಗೋರು ಅಥವಾ ಮನೆಯಲ್ಲಿ ಕೆಲಸದಲ್ಲಿರೋರು ರಾತ್ರಿ ಚಂದ್ರ ಉದಯ ಆಗೋದು ಸಾಮಾನ್ಯವಾಗಿ ಚೌತಿ ದಿನ ತುಂಬ ನಿಧಾನವಾಗಿ ಚಂದ್ರ ಉದಯ ಆಗ್ತಾನೆ. ಹಾಗಾಗಿ ನಿಮ್ಗೆ ಆಗಲಿಲ್ಲ ಅಂದರೆ 9 ಗಂಟೆ ಆದರೂ ಆಗಲಿಲ್ಲ ಅಥವಾ 8:30 ಇನ್ನೂ ತಡೆಯೋಕ್ಕಾಗಲ್ಲ ಅನ್ನೋರು ಶಿವನ ಹಣೆ ಮೇಲಿರೋ ಚಂದ್ರನನ್ನು ನೋಡಿ, ನೀವು ಶಿವನ ಫೋಟೋ ಇರುತ್ತಲ್ವ ಅದರ ಮೇಲೆ ಚಂದ್ರ ಇರುತ್ತಲ್ವ ಅದನ್ನು ನೋಡಿ ಚಂದ್ರನಿಗೆ ನಮಸ್ಕಾರ ಮಾಡಿ ನಂತರವೇ ನೀವೇನಾದರೂ ಸೇವಿಸಬೇಕು. ಚಂದ್ರನನ್ನು ನೋಡ್ದೇನೆ, ಚಂದ್ರನಿಗೆ ಕೈ ಮುಗಿದೇನೆ ಬೇಡದೇನೆ ನೀವು ಸೇವಿಸಿದ್ರೆ ಅದರ ಫಲ ಪೂರ್ಣವಾಗಿ ಸಿಗೋದಿಲ್ಲ. ಹಾಗಾಗಿ ನೀವು ಅದನ್ನು ಮಾಡಲೇಬೇಕು. ಆನಂತರ ನೀವು ಕಥೆಯನ್ನು ಕೇಳಲೇಬೇಕು ಅಂತ ಹೇಳಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಥೆಯನ್ನು ಕೂಡ ಹೇಳ್ತೀನಿ, ಅದನ್ನು ಕೇಳಿ. ಆದ್ದರಿಂದ ನೀವು ಪೂಜೆಯ ಪುಣ್ಯ ಫಲವನ್ನು ಪಡಿಬೋದು. ಈ ಶ್ರಾವಣ ಮಾಸದ
ಅಲ್ಲಿ ಬರುವಂಥ ಈ ಅಂಗಾರಕ ಚೌತಿಯ ಕತೆ ಏನಪ್ಪ ಅಂದರೆ, ಇದು ಶ್ರೀ ಸೌನಿಕಾದಿ ಮುನಿಗಳು ಹೇಳಿರುವಂಥದ್ದು. ಈ ಶ್ರಾವಣ ಮಾಸದಲ್ಲಿ ನಾವು ಸಂಕಷ್ಟಹರ ಗಣಪತಿಯನ್ನು ಹೇರಂಬ ಮಹಾಗಣಪತಿ ಅಂತ ಕರಿತೇವೆ. ಗಣಪತಿ ಸೌನಿಕಾದಿ ಮುನಿಗಳಿಗೆ ಹೇಳಿರ್ತಾನೆ, ಎಲೆ ಮಾತೆ, ಶ್ರಾವಣ ಮಾಸದಲ್ಲಿ ನನ್ನನ್ನು ಹೇರಂಬ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಗಣಪತಿ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು. ಹಿಂದೆ ನೀನೇ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ನನ್ನ ಹೃದಯದ ಮಹಿಮೆಯಿಂದ ನೀನು ಕಷ್ಟಗಳಿಂದ ವಿಮುಕ್ತಿ ಹೊಂದಿದ್ದೆ. ಅದನ್ನೇ ಹೇಳುತ್ತೇನೆ ಕೇಳು. ಲೋಕದಲ್ಲಿ ಅತಿ ಸುಂದರಿಯಾಗಿದ್ದು ಸರ್ವ ಜನರನ್ನು ಆಕರ್ಷಿಸುವ ರೂಪ ಹೊಂದಿದ್ದ ಪಾರ್ವತಿಯನ್ನು ರಾಕ್ಷಸರು ನೋಡಿ ಮೋಹಿಸಿ ಆಕೆಯ ಬೆನ್ನಟ್ಟಿ ಬರುತ್ತಿದ್ದರು. ಹೀಗೆ ಆಕೆಯು ದಿಗ್ಭ್ರಮೆ ಹೊಂದಿರುವಾಗ ನಾರದರು ಅಲ್ಲಿಗೆ ಆಗಮಿಸಿ ಆಕೆಯ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು, ಎಲೈ ತಾಯಿಯೇ, ನೀನು ಈ ರಾಕ್ಷಸ ಬಾಧೆಯಿಂದ ವಿಮುಕ್ತಿ ಹೊಂದಬೇಕಾದರೆ ಮೊದಲು ಬಹಳ ಚೌತಿಯ ದಿನ ಅರಿಶಿನದಲ್ಲಿ ಗಣಪತಿಯನ್ನು ಮಾಡಿ ಅದಕ್ಕೆ ಜೀವ ಕೊಟ್ಟು ಆ ಅರಿಶಿನವನ್ನು ಶಿವನು ಧರಿಸಿದರೆ ರಾಕ್ಷಸರನ್ನು ಸಂಹಾರ ಮಾಡುವ ಶಕ್ತಿಯು ಶಿವನಿಗೆ ಬಂದು ನಿನಗೆ ಈ ಉಪಟಳ ಕಡಿಮೆಯಾಗುವುದು. ದೇವಿಯು ನಾರದರ ವಚನದಂತೆ ಅರಿಶಿನದಲ್ಲಿ ಗಣಪತಿ ಮೂರ್ತಿ ಮಾಡಿಸಿ ಪೂಜೆ ನೈವೇದ್ಯಾದಿಗಳನ್ನು ಮಾಡಿ ಆರಾಧಿಸಿದ ಮೇಲೆ ನಾರದರ ಆದೇಶದಂತೆ ಅರಿಶಿನದ ಬೊಂಬೆಯನ್ನು ಶಿವನಿಗೆ ನೀಡಿದಳು. ಶಿವನು ಅದನ್ನು ಕಲಸಿದ ಗಂಧಾಕ್ಷತೆಯ ರೂಪದಲ್ಲಿ ಹಣೆಗೆ ಧರಿಸಿದನು. ಅದರ ಮಹಿಮೆಯಿಂದ ಶಿವನು ಅಪಾರ ಶಕ್ತಿವಂತನಾದನು. ರಾಕ್ಷಸರ ಮೇಲೆ ಯುದ್ಧ ಮಾಡಲು ಸನ್ನದ್ಧನಾದನು. ಯುದ್ಧವು ಅನೇಕ ವರ್ಷಗಳ ಕಾಲ ನಡೆಯಿತು. ಶಿವನು ಧರಿಸಿದ ಅರಿಶಿನದ ಗಂಧವನ್ನು ಕಂಡು ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಮಾಯಾರೂಪಗಳನ್ನು ಕಳೆದುಕೊಂಡು ನಿಶ್ಚಯರಾದರು. ಈ ಸಮಯ ಅಂತ ಅರಿತ ಶಿವನು ರಾಕ್ಷಸರನ್ನು ಸಂಹರಿಸಿದನು. ಆದ ಕಾರಣ ಯುಧಿಷ್ಠಿರ, ನೀನೂ ಕೂಡ ಈ ಹರಿದ್ರ ಗಣಪತಿಯನ್ನು ಆರಾಧಿಸಿ ಶಕ್ತಿವಂತನಾಗು. ಆ ಗಣಪತಿಯ ಮಹಿಮೆಯಿಂದ ನೀವು ಜಯಶಾಲಿಯಾಗು. ನಿನ್ನ ರಾಜ್ಯವನ್ನು ನೀನು ಪಡೆಯುವೆ ಎಂದು ಶ್ರೀಕೃಷ್ಣನೇ ನಿಂತು ಯುಧಿಷ್ಠನಿಗೆ ಗಣಪತಿ ಪೂಜೆ ಮಾಡಿಸಿ ಅವರ ಯೋಗಕ್ಷೇಮವನ್ನು ಉಂಟಾಗಲೆಂದು ಹರಿಸಿದರು. ಇದು ಯುಧಿಷ್ಠಿರ ಸಂವಾದ ಸಂಕಷ್ಟಹರ ಹೇರಂಬ ಮಹಾಗಣಪತಿ ಶ್ರಾವಣ ಮಾಸದ ಕಥಾ ಮಹಿಮೆಯು. ಇದನ್ನು ಕೇಳಿದ ನಿಮಗೆಲ್ಲರೂ ಗಣಪತಿಯ ಆಶೀರ್ವಾದ ಆಗಲಿ ಎಂದು ಬಯಸುತ್ತಾ, ಎಲ್ಲರೂ ಈ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಓಂ ಗಂ ಗಣಪತಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ರೀತಿಯ ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮ ಚಾನಲನ್ನು ಪ್ರೇರೇಪಿಸಿ. ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಹಾಕಿದ್ರೆ ಅದರ ವಿಡಿಯೋಗಳನ್ನ ಕೂಡ ಮಾಡಿ ನಾನು ವಿಡಿಯೋ ಹಾಕ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.